My dear second PUC students, today let's go to another special type of question that comes under multiple choice questions. ಇವತ್ತು ಇನ್ನೊಂದು ವಿಶೇಷವಾದಂತಹ ಪ್ರಶ್ನೆ, ಅದನ್ನು ಉತ್ತರಿಸುವ ಬಗೆ ಹೇಗೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ರೈಟ್, ಇದು ಏನಂತ ಕೇಳ್ತಾರೆ ನೋಡಿ. ಸಿ, ಐಡೆಂಟಿಫೈ ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತ. ಸಮ್ ಈವೆಂಟ್ಸ್ ಆರ್ ಗಿವನ್, ದೇ ಆರ್ ಪ್ಲೇಸ್ಡ್ ಇನ್ ಡಿಫರೆಂಟ್ ಪ್ಲೇಸಸ್. ಈ ಮೊದಲು ಹೇಗೆ ಒಂದು ಪ್ರಶ್ನೆಯನ್ನು ಕೊಡ್ತಿದ್ರೋ, ಅರೇಂಜ್ ದಿ ಜಂಬಲ್ಡ್ ವರ್ಡ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ. ಪದಗಳನ್ನು ಕೊಟ್ಬಿಟ್ಟು ಎಲ್ಲೆಲ್ಲೋ ಮಾಡಿಬಿಡ್ತಿದ್ರು. ಅದನ್ನು ಸರಿಯಾದ ಅರ್ಥ ಬರುವ ರೀತಿಯಲ್ಲಿ ಒಂದು ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಕೇಳ್ತಿದ್ರು. ಅದಿಲ್ಲ, ಈಗ ಪ್ರಶ್ನೆ ಬರಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಡಿನಲ್ಲೇ ಈ ಥರದ ಒಂದು ವಿಶೇಷವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಸರ್ಕಾರ ಹೇಳೋದು ಈ ಥರದ ಪ್ರಶ್ನೆಗಳನ್ನು ಕೊಡ್ತಾ ಇರೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇರೋದು, ವಿದ್ಯಾರ್ಥಿಗಳ ತೇರ್ಗಡೆಯ ಶೇಕಡಾವಾರು ತೇರ್ಗಡೆಯನ್ನು ಹೆಚ್ಚು ಮಾಡೋದು ಅಂತ. ನನಗೆ ಗೊತ್ತಿರೋ ಪ್ರಕಾರ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಹಾಗಾಗಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ವಿದ್ಯಾರ್ಥಿಗಳು ತಪ್ಪನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಐಡೆಂಟಿಫೈ ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಆ ಘಟನೆಗಳನ್ನು ಅನುಕ್ರಮವಾಗಿ ಕ್ರಮವಾಗಿ ಬರೀರಿ. ಒಂದು ಘಟನೆ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಘಟನೆ ಏನಾಗುತ್ತೆ, ಅದಾದಮೇಲೆ ಇನ್ನೊಂದು ಯಾವುದು ಅಂತ. ಅಂದರೆ ಸಂಪೂರ್ಣವಾದಂತಹ ಜ್ಞಾನ ಆ ಪಾಠದ ಬಗ್ಗೆ ಅವ್ರಿಗಿರಬೇಕು. ಇಲ್ಲದೇ ಇದ್ದರೆ ಈ ಥರದ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲೀಸ್ ರೈಟ್, ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಟು ರೈಟ್ ಆನ್ಸರ್ಸ್ ಫಾರ್ 4 ಮಾರ್ಕ್ಸ್. ಉದಾಹರಣೆಗೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು, ಹೌ ಡಿಡ್ ದಿ ಲೈಫ್ ಸ್ಟೈಲ್ ಆಫ್ ದಿ ಓನರ್ ಆಫ್ ದಿ ಗಾರ್ಡನ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಅಂತ ಪ್ರಶ್ನೆ ಕೇಳ್ತಾರೆ. 4 ಅಂಕಗಳ ಪ್ರಶ್ನೆ. ಅದಕ್ಕೆ ಹಿಂಟ್ಸು, ಕ್ಲೂಸ್ಗಳು ಇಲ್ಲೇ ಇದ್ದಾವೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಕ್ಲೂಸ್ ಅಂಡ್ ರೈಟ್ ಇನ್ ದಿ ಫಾರ್ಮ್ ಆಫ್ ಸೆಂಟೆನ್ಸ್ without grammatical mistakes, you will get 4 out of 4 marks. ಅರ್ಥ ಆಯ್ತಲ್ಲ? ಸೊ ಅದರಿಂದ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಉತ್ತರಿಸಲಿಕ್ಕೆ ಇದು ಉಪಯೋಗ ಆಗಲ್ಲ. 4 ಅಂಕಗಳ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೂ ಇದು ಸಹಾಯ ಮಾಡ್ತದೆ. ಜೊತೆಗೆ ವಿದ್ಯಾರ್ಥಿಯಾದವನು ಪ್ರತಿ ಪಾಠದ ಪ್ರತಿ ಅಂಶದ ಕಡೆ ಗಮನವನ್ನು ಕೊಡಬೇಕಾದ್ದು ಮುಖ್ಯ ಅಂತ ಅನ್ನೋದನ್ನ ಇದು ಸೂಚಿಸ್ತದೆ. ರೈಟ್, ನಾವು ಲೆಟ್ಸ್ ಗೋ ಟು ದಿ ಐಡೆಂಟಿಫೈ ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಅಂಡ್ ದಿಸ್ ಈಸ್ ಫ್ರಮ್ ದಿ ಲೆಸನ್ ದಿ ಗಾರ್ಡನರ್. ದಿ ಗಾರ್ಡನರ್ ಅನ್ನುವಂಥ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಘಟನೆಗಳು ಯಾವ್ಯಾವ ನಡೀತಾವೆ ಅನ್ನೋದು ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥ ದಿ ಗಾರ್ಡನರ್. ರೈಟ್, ಸೊ ನೋಡೋಣ, ಲೆಟ್ಸ್ ಸಿ. Income improved, theft stopped, owner's life changed, old man arrived. Right? So these are all in passive voice sentence, passive voice form. Income was improved, thefts were stopped, owner's life was changed, the old man arrived. Old man is the active voice. ಏನು ಹೇಳ್ತಾರೆ ಇಲ್ಲಿ? ಆದಾಯ ಹೆಚ್ಚಾಯಿತು, ಕಳ್ಳತನ ನಿಂತಿತ್ತು. ಈ ತೋಟದ ಮಾಲೀಕ ಏನಿದ್ದಾನೆ, ಅವನ ಜೀವನ ಕ್ರಮವೇ ಬದಲಾವಣೆ ಆಯಿತು. ಮುದುಕ ಬಂದ, ಸ್ವಲ್ಪ ಬದಲಾವಣೆಗಳಾಗಿದೆ. ಇದನ್ನ ಇಟ್ ಕೆನಾಟ್ ಬಿ ಎನ್ ಆನ್ಸರ್. ಯು ಕೆನಾಟ್ ಆಪ್ಟ್ ಫಾರ್ ದಿಸ್. ರೈಟ್, ಓಕೆ. ಕಮಿಂಗ್ ಟು ದಿಸ್ ಮ್ಯಾನ್, ದಿಸ್ ಬಿ, ಓಲ್ಡ್ ಮ್ಯಾನ್ ಅರೈವ್ಡ್,
ಮುದುಕ ಬಂದ, ಥೆಫ್ಟ್ ಸ್ಟಾಪ್ಡ್, ಕಳ್ತನ ನಿಂತು, ಇನ್ಕಮ್ ಇಂಪ್ರೂವ್ಡ್, ಆದಾಯ ಹೆಚ್ಚಿತು, ದೆನ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್. Right? So this is the right answer. Old man arrived, theft stopped, income improved, owner's lifestyle changed. See, coming to C. Old man arrived, owner's lifestyle changed, income improved, theft stopped. It cannot be. So it's not in order. Right? ಇದು ಕ್ರಮವಾಗಿ ಸೀಕ್ವೆನ್ಸ್ ಇಲ್ಲ. ಸಿ ಇಟ್ ಈಸ್ ರಾಂಗ್. ದೆನ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್, ಮುಂಚೆಗೇನೆ ಅವನ ಜೀವನ ಕ್ರಮ ಬದಲಾವಣೆ ಆಗೋಯ್ತು. ಓಲ್ಡ್ ಮ್ಯಾನ್ ಅರೈವ್ಡ್, ಇನ್ಕಮ್ ಇಂಪ್ರೂವ್ಡ್, ಅಂಡ್ ದೆನ್ ಥೆಫ್ಟ್ ಸ್ಟಾಪ್ಡ್. ಇಟ್ಸ್ ಆಲ್ಸೋ ರಾಂಗ್. ಓಕೆ, ದಿ ರೈಟ್ ಆನ್ಸರ್ ದಟ್ ಯು ಹ್ಯಾವ್ ಟು ರೈಟ್ ಬಿ. Right? Coming to the next one. This is taken from the lesson Too Dear, written by Count Leo Tolstoy. Right? ಏನಲ್ಲಿ ಕಥೆ ನಿಮ್ಗೆ ಗೊತ್ತಿದೆ. ಒಂದು ಸಾರ್ತಿ ಇಟ್ ವಾಸ್ ಎ ಪೀಸ್ಫುಲ್ ಸ್ಮಾಲ್ ಕಂಟ್ರಿ, ಮೊನಾಕೋ. Once a murder was committed and it was decided to execute him, but there was hitch. There was neither guillotine nor an executioner. Right? So it was decided to alter the life imprisonment. Death sentence was given, but it could not be executed. So it was changed. It was altered from death sentence to life imprisonment. ಇದು ನಿಮಗೆ ಕಥೆ ಗೊತ್ತಿದೆ. ಸೊ ಇಲ್ಲಿ ನೋಡೋಣ. Let's see. There was no guillotine nor executioner. A murder was committed in Monaco. It was decided to execute the criminal. So the death sentence was altered to life imprisonment. So it cannot be. It was decided to execute the criminal. So the death sentence was altered to life imprisonment. A murder was committed in Monaco. There was no guillotine nor execution. That is also wrong. A murder was committed in Monaco. Please see. A murder was committed in Monaco. It was decided to execute the criminal. There was no guillotine nor executioner. So the death sentence was altered to life imprisonment. So this is the right answer. Coming to the last one. So the death sentence was altered to life imprisonment. There was no guillotine nor executioner. It was decided to execute the criminal. A murder was committed in Monaco. That is also wrong. So the right answer is C. This is how you should answer. Right? Don't be confused. Please see all the options and arrange them in order. Arrange the events in an order. ಕ್ರಮವಾಗಿ ಈ ಘಟನೆಗಳನ್ನು ಬರೀರಿ ಅಂತ. ಸೊ ಅದೇ ಥರ ಒಂದು 4-5 ನಿಮಗೆ ಓದ್ತೀನಿ, ಬಟ್ ನೀವು ಓನ್ಲಿ ಆನ್ಸರ್ಸ್ ಮಾತ್ರ ಕೊಡ್ತೀನಿ. ಬೇರೆ ಆಪ್ಷನ್ಸ್ಗಳನ್ನ ಕೊಡ್ಲಿಕ್ಕಾಗೋದಿಲ್ಲ, ಈ ಸಮಯ ಇಲ್ಲ. ಸೊ ಆದ್ದರಿಂದ ನೋಡ್ಕೊಳ್ಳಿ. ಓನರ್ಸ್ ಲೈಫ್ ಈಸ್ ಕಲರ್ಫುಲ್. Owner's life is colorful. That is from Gardner. Wife in dilemma. Old man narrative. ತಮ್ಮಣ್ಣ ಅಂಡ್ ಬಸವಯ್ಯ ರೈವಲ್ರಿ. ಇದು ಕ್ರಮವಾಗಿದೆ. ಇಟ್ಸ್ ಅರೇಂಜ್ಡ್ ಇನ್ ಅನ್ ಆರ್ಡರ್. ಕಮಿಂಗ್ ಟು ಅನದರ್ ಒನ್. ನಾಟಕ ಯಾವುದು? ಎ ಸನ್ನಿ ಮಾರ್ನಿಂಗಲ್ಲಿ ಮೊದಲು ಪರದೆ ಮೇಲೆ ಬರ್ತಕ್ಕಂಥವ್ರು ಡೋನಾ ಲೋರಾ, ಆಮೇಲೆ ಗೊಂಜಾಲೋ ಬರ್ತಾನೆ, ಅದಾದಮೇಲೆ ಯೋಚನೆ ಆಗ್ತದೆ ಪ್ರೀಸ್ಟ್. ಅರ್ಥ ಆಯ್ತಲ್ಲ? ಓಕೆ, 4ನೇದು ಇನ್ನೊಂದಿದೆ. ಇದು ಫ್ರಮ್ ಗಾರ್ಡನರ್. ತಮ್ಮಣ್ಣ ಥಾಟ್ ಆಫ್ ಎ ಪ್ಲಾನ್. ಈ ಲೆಫ್ಟ್ ದಿ ವಿಲೇಜ್
Basavaya died, Tammanna forgot poems. ಇನ್ನೊಂದು, Basavaya encroached more and more into Tammanna's land, appointed persons to praise him. So how did Basavaya try to overcome his humiliation ಅನ್ನೋದಕ್ಕೆ ಇದು Basavaya encroached more and more land into Tammanna's land, appointed persons to praise him, bedecked himself with gold, invited scholars, poets, musicians to his place. Right. ಇದೊಂದು 2 ಅಲ್ಲೇ ಕ್ರಿಮಿನಲ್ ಬಗ್ಗೆ. ಕ್ರಿಮಿನಲ್ ಲೆಫ್ಟ್ ದಿ ಕಿಂಗ್ಡಮ್, settled across the frontier, bought a bit of land, started market gardening. So these are the important answers, options, right? Like this, you have to answer. Thank you very much.